ವೈಕುಂಠ ಏಕಾದಶಿ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಶಾಸ್ತ್ರಿಗಳೇ, ತಾವು ವೈಕುಂಠ ದ್ವಾರದ ಬಗ್ಗೆ ತಿಳಿಸ್ತಾ ಇದ್ರಿ. ಈ ಸಂದರ್ಭದಲ್ಲಿ ಕೇಳಲೇಬೇಕಾದಂತಹ ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಬಹಳಷ್ಟು ಜನರಿಗೆ ಒಂದು ಮೂಢನಂಬಿಕೆ ಇದೆಯೋ, ತಪ್ಪು ಕಲ್ಪನೆ ಇದೆಯೋ ಗೊತ್ತಿಲ್ಲ. ಈ ದಿನ ಮೃತ್ಯು ಹೊಂದಿದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ, ಮೋಕ್ಷ ಸಿಗುತ್ತೆ ಅವ್ರಿಗೆ ಅನ್ನುವಂತಹ ನಂಬಿಕೆಯಿಂದ ಬಹಳಷ್ಟು ಜನ ಅನಾಹುತಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ನಾವು ಸಾಕಷ್ಟು ಉದಾಹರಣೆ ನೋಡಿದೀವಿ, ಸಾಕಷ್ಟು ಸುದ್ದಿ ಕೂಡ ಮಾಡ್ತೀವಿ. ಇಂಥವ್ರಿಗೆ ಏನು ಹೇಳ್ತೀರಿ ಶಾಸ್ತ್ರಿಗಳೇ? ಮೂರ್ಖತನ ಅಂದೆ ಇನ್ನೇನು ಹೇಳಕ್ಕಾಗಲ್ಲ. ನೋಡಿ, ಇದೆಲ್ಲ ನಿಜ. ವೈಕುಂಠ ದ್ವಾರದ ತೆರೆದಿರ್ತಿ ದಿವಸ ಮೃತ್ಯು ಹೊಂದಿದ್ರೆ ಸಾಕ್ಷಾತ್ ವೈಕುಂಠವನ್ನು ತಲುಪಬಹುದು, ಈ ಥರದ್ದೆಲ್ಲ ನಂಬಿಕೆ ಇದೆ. ಆದರೆ ಇದೆಲ್ಲ ನಮ್ಮಲ್ಲಿ ಭಗವಂತನ ಕಡೆಗೆ ಆ ಭಕ್ತಿಯ ತಿರುಗಲಿ, ನಾವು ಎಲ್ಲೋ ಮನಸ್ಸು ಮಾಡಿದ್ದೀವಲ್ಲ, ಇಲ್ಲ ಈ ಕಡೆಗೆ ಹೋಗಲಿ ಅಂತಕ್ಕಂಥದ್ದು ನಾವು ಈ ಇತಿಹಾಸಗಳೆಲ್ಲ ಕಾಣ್ತೀವಿ, ಮಹಾಭಾರತಗಳೆಲ್ಲ ಕಾಣ್ತೀವಿ. ಏನು ಆ ಭೀಷ್ಮಾಚಾರ್ಯರು ಅವರ ಸಾವಿಗಾಗಿ ಕಾದಿದ್ದರು ಉತ್ತರಾಯಣ ಬರುವವರೆಗೆ, ಇದೆಲ್ಲ ಸತ್ಯವಾದ ಮಾತು, ಸಂಶಯ ಇಲ್ಲ ಅದರಲ್ಲಿ. ಹಾಗಂತ ನೀವೇ ಬಲವಂತವಾಗಿ ಆದರೆ ಅದು ಮೂರ್ಖತನವಾಗುತ್ತೆ, ಪೆದ್ದುತನವಾಗುತ್ತೆ. ಮತ್ತು ಅದಕ್ಕೆ ಖಂಡಿತ ನಾನೇನೇನೋ ಮಾಡಿ ಲಕ್ಷ ಪಾಪಗಳನ್ನು ಮಾಡಿ, ಭಗವದ್ಗೀತೆಯಲ್ಲಿ ಇದಕ್ಕೆ ಉತ್ತರ ಇದೆ. ಎಲ್ಲ ಪ್ರಶ್ನೆ ಉತ್ತರ ನೀವು ಯಾವ ಧರ್ಮಶಾಸ್ತ್ರಗಳನ್ನು ತೆಗೆದರೂ ಇದಕ್ಕೆ ಸ್ಪಷ್ಟವಾದ ಉತ್ತರ ಇದೆ. ನೋಡಿ, ಏನೇನೋ ಕೆಲಸಗಳನ್ನು ಮಾಡಿ ಖಂಡಿತ ಈ ದಿವಸ ನಾನೇನೋ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಕಲ್ಪನೆಯಲ್ಲಿ ಏನಾದರೂ ನೀವಿದ್ದರೆ ಅದು ನಿಮ್ಮ ಶತ ಮುಟ್ಟಾಳತನ ಅಷ್ಟೇ, ಬೇರೇನೂ ಅಲ್ಲ. ನೀವು ಯಾವುದೇ ಕಾಲದಲ್ಲಿ ಏನು ದಕ್ಷಿಣಾಯಣವೋ ಉತ್ತರಾಯಣವೋ ಇದಕ್ಕೆ ಭೇದ ಇಲ್ಲ. ಖಂಡಿತ ನೀವು ಸತ್ಕಾರ್ಯಗಳನ್ನು ಮಾಡಿದರೆ ಭಗವಂತನ ಕೃಪೆ ಸ್ವರ್ಗ ಇದೆ. ಇಲ್ಲ ಇದೇ ಥರ ಮಾಡಿ ನಾನು ಇನ್ನೇನೋ ಈ ಥರದ್ದು ಒಂದು ಶಾರ್ಟ್ಕಟ್ ತೊಗೊಳ್ತೀನಿ ಅಂತಂದರೆ ಅದು ಹುಚ್ಚುತನ ಅಲ್ಲದೆ ಮತ್ತೇನೆಲ್ಲ, ಅದಕ್ಕೆ ನರಕವೇ ಸಿಗುತ್ತೆ, ಅದರಲ್ಲಿ ಏನು ಸಂಶಯವಿಲ್ಲ. ಮತ್ತು ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಬಾಳ್ವೆಯನ್ನು ಡಿ ವಿ ಜಿಯವರು ತುಂಬ ಉತ್ತಮವಾದ ಮಾತಾಡ್ತಾರೆ. ಯಾರು ಬಾಳ್ವೆಯನ್ನು, ಅವರ ಬದುಕನ್ನು ಶ್ರದ್ಧೆಯಿಂದ ಬಾಳ್ತಾರೋ ಅದು ಒಂದು ದೇವರ ಸೇವೆ ಅಂತ. ತಾನಾಗೆ ಕಾಯಿ ಉದುರು ಹೋಗುತ್ತಲ್ಲ, ಅಲ್ಲಿವರೆಗೆ ನಾವು ಸರಿಯಾದ ಬಾಳ್ವೆಯನ್ನು ಬಾಳಿದ್ರೆ ಅದು ದೇವರ ಸೇವೆ ಅಂತ ಹೇಳ್ತಾರೆ. ಸತ್ಯವಾದ ಮಾತಿದು. ಹೀಗೆ ಬಾಳಿದ್ರೆ ಮಾತ್ರ ನೀವು ನಿಜವಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತೀರ, ಅವನ ಲೋಕ ಪ್ರಾಪ್ತಿ ಆಗುತ್ತೆ ನಿಮಗೆ. ವಸ್ತುತಃ ನಾವು ಈ ಲೋಕ ಪ್ರಾಪ್ತಿ, ಮತ್ತೊಂದು ಸ್ವರ್ಗ, ಇವುಗಳ ನರಕ, ಇವುಗಳ ಕಲ್ಪನೆ ಬಿಟ್ಟುಬಿಡಿ. ನಾವು ವಸ್ತುತಃ ಮುಕ್ತರಾಗಿ ಬಿಡಬೇಕು. ನಾವು ಮತ್ತೊಂದು ಜನ್ಮ ಬೇಡ ಅನ್ನುವ ಗುರಿಗಿರಬೇಕು ನಮಗೆ. ಹೀಗಾಗಿ ನಾವು ಯಾವಾಗಲೂ ಭಗವತ್ ಸ್ಮರಣೆ, ಭಗವತ್ ಚಿಂತನೆ ಇವುಗಳಲ್ಲಿದ್ದಾಗ ಮಾತ್ರ ಅಂಥದ್ದೊಂದು ಸಾಧ್ಯ ಆಗುತ್ತೆ. ಹೀಗಾಗಿ ನೀವು ಯಾವ ರೀತಿಯಲ್ಲ, ಸರಳವಾಗಿ ಅಂತಂದರೆ ನಮ್ಮ ದಾಸರು ಹೇಳ್ಕೊಂಡಿರ್ತಕ್ಕಂಥ ಒಂದು ಪದ್ಯ, ಅದನ್ನಾದರೂ ಹೇಳ್ಕೊಳ್ಳಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಈ ಒಂದು ಪದ್ಯ ಹೇಳ್ಕೊಂಡ್ರೂ ಭಗವಂತನ ಕೃಪೆ ಆಗಿಬಿಡುತ್ತೆ, ಅವನ ಲೋಕ ಸಿಕ್ಬಿಡುತ್ತೆ. ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯೊಂದೇ ಕುಲಕೋಟಿಗಳನ್ನು ಉದ್ಧರಿಸು ಅಂತ ಹೇಳ್ತಾರೆ. ಇವೆಲ್ಲ ದಾಸರ ಪದಗಳಿದೆಯಲ್ಲ, ಸರಳವಾದ ಮಂತ್ರಗಳವು. ಹೀಗಾಗಿ ಅವುಗಳನ್ನು ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ. ಅವನು ಕೃಪೆ ಆಗಬೇಕು ಅಂದ್ರೆ ಏನು ಮಾಡಬೇಕಪ್ಪ ನಾವು ಅಂತಂದರೆ, ತೊರೆದು ಅವನು ಬಿಟ್ಟಿರಬಾರ್ದು. ನೀವು ಯಾರನ್ನು, ನಿಮ್ಮನ್ನು ನೀವು ಬಿಟ್ಟಿರಲ್ಲ ನೋಡಿ, ಜಾಸ್ತಿ ಯಾರನ್ನು ಬಿಟ್ಟಿರಲ್ಲ ನಾವು, ನಮ್ಮನ್ನೇ. ಯಾಕೆಂದರೆ ನಾವು ಅತ್ಯಂತ ಪ್ರೀತಿಸೋದು ಯಾರನ್ನ ಅಂದರೆ ನಮ್ಮನ್ನೇ. ನಾನು ಚೆನ್ನಾಗಿದ್ದೇನೆ ಅಂದಮೇಲೆ, ನಾನೀಗ ಸಮಾಧಾನ ಆಗ್ತಾ ಇದೆಯಾ ಅಂದಮೇಲೆ ಇನ್ನೊಬ್ಬರ ಕಡೆ ಗಮನ ಹೋಗುತ್ತೆ. ನಿಮ್ಮನ್ನು ನೀವು ಹೇಗೆ ಎಷ್ಟು ಪ್ರೀತಿಸ್ಕೊಳ್ತೀರೋ ಹಾಗೆ ಭಗವಂತನ ಪ್ರೀತಿಸಿದ್ರೆ ನೋಡಿಪ್ಪ, ಈ ದಿವಸ ಯಾವುದು ವೈಕುಂಠ ಏಕಾದಶಿ ಪವಿತ್ರವಾದ ದಿವಸ ಇದೆ, ಅದು ಸಾರ್ಥಕವಾಗುತ್ತೆ. ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರೋ ಅಷ್ಟು ಭಗವಂತನ ಪ್ರೀತಿಸಬೇಕು. ಇದೇ ಬಹಳ ಮುಖ್ಯವಾದ ಸಂದೇಶ ಈ ದಿವಸದ್ದು. ಅದನ್ನು ಮಾಡೋದರಿಂದ, ಭಕ್ತಿಯಿಂದ, ಮನಸ್ಸಿಂದ ನೀವು ಮಾಡೋದ್ರಿಂದ ವಿಷ್ಣುವಿನ ಕೃಪೆ ಸಂಶಯ ಇಲ್ಲ ಆಗುತ್ತೆ. ನೀವು ಉಪವಾಸ, ನೀವು ಸಾಮರ್ಥ್ಯ ಇದೆಯಾ ಇತ್ಯಾದಿ ಮತ್ತೊಂದು ನೀವು ನೋಡಿ, ಯಾಕೆ ನಿಮಗೆ ಗೊತ್ತಿರೋ ಚೆನ್ನಾಗಿ. ಇನ್ನೊಬ್ಬರು ಹೇಳಬೇಕಾಗಿಲ್ಲ, ಇನ್ನೊಬ್ಬರು ಟ್ಯಾಬ್ಲೆಟ್ ಅದೆಲ್ಲ ಅದು ಬೇಡ. ನಿಮ್ಮ ಮನಸ್ಸಿಗೆ ಒಂದು ನನ್ನ ಕೆಪಾಸಿಟಿ ಏನು ಅಂತ ನಿಮಗೆ ಗೊತ್ತಿದೆಯಲ್ವಾ. ಹೀಗಾಗಿ ನಿಮ್ಮನ್ನು ನೀವು ವಂಚನೆ ಮಾಡೋಕ್ಕಾಗಲ್ಲ. ಯಾವಾಗ ನಿಮ್ಮನ್ನು ನಿರ್ವಂಚನೆಯಿಂದ ನೀವು ಭಗವಂತನ ಸೇವೆ ಮಾಡ್ತೀರೋ. ಶಾಸ್ತ್ರಿಗಳೇ, ಈಗ ಬಹಳಷ್ಟು ಸಂದರ್ಭದಲ್ಲಿ ನಾವು ಹಬ್ಬದ ಸಂದರ್ಭದಲ್ಲಿಯೂ ಕೂಡ ನೋಡಿದ್ದೀವಿ, ಆ ದಿನ ಹಬ್ಬ ಆಚರಣೆ ಮಾಡೋದಕ್ಕೆ ಆಗದೆ ಹೋದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತಹ ಪರಿಹಾರವನ್ನ ಖಂಡಿತವಾಗ್ಲೂ ಸೂಚಿಸ್ತೀರಿ. ಸೊ ಪ್ರತಿ ತಿಂಗಳು ಏಕಾದಶಿ ಬರುತ್ತೆ ನಿಜ, ಆದ್ರೆ ವೈಕುಂಠ ಏಕಾದಶಿ ಬರೋದಿಲ್ಲ. ಆದರೆ ಕಾಯ್ಬೇಕಾದ್ದಿಲ್ಲ. ನೀವು ಪ್ರತಿ ದಿವಸ ಪ್ರತಿ ಕ್ಷಣ ಸ್ಮರಣೆ ಮಾಡಿ. ವೈಕುಂಠ ಏಕಾದಶಿ ಒಂದು ಪರ್ವಕಾಲ, ಒಪ್ಕೊಳ್ತೀನಿ, ಅದೊಂದು ಘಟ್ಟ. ಆದರೆ ಈ ಥರದ್ದು ಆಗಲಿಲ್ಲಪ್ಪ ಒಂದು ಪಕ್ಷದಲ್ಲಿ ಅಂತಂದರೆ ನೋಡಿ, ಸ್ಮರಣೆಗೆ ಆಗಲಿಲ್ಲ ಅನ್ನೋ ಮಾತೇ ಇಲ್ಲ. ವಸ್ತುತಃ ನೀವೆಂಥ ಕಾಯಿಲೆಯಲ್ಲಿ ಇದ್ದರೂ ಕೂಡ, ಎಂಥ ನೋವನ್ನು ಅನುಭವಿಸ್ತಾ ಇದ್ರು, ವಿಷ್ಣುವಿನ ಸ್ಮರಣೆ, ನಾನಾಗಲೇ ಹೇಳಿದೆ, ಅಚ್ಯುತಾನಂತ ಗೋವಿಂದ, ಅಚ್ಯುತಾನಂತ ಗೋವಿಂದ, ಇಷ್ಟು ಹೇಳ್ಕೊಳಕ್ಕಾಗಲ್ಲ ಅಂತಂದರೆ ಇದು ಏನು
ನಿದ್ರೆ ಮಾಡೋರನ್ನ ಎಬ್ಬಿಸ್ಬೋದಂತೆ, ಆ ಥರ ನಟನೆ ಮಾಡೋರನ್ನ ಎಬ್ಬರಿಸೋಕ್ಕಾಗಲ್ಲ. ನಿಜ ನಿಜ. ಆ ರೀತಿ ನಟನೆ, ನಾನು ಕಾಯಿಲೆ ನಟನೆ ಅಂತಂದ್ರೆ ಅದು ನಟನೆ, ಅದು ನೀನೇನು ಮಾಡೋಕ್ಕಾಗಲ್ಲ, ನೀವು ಮಾಡ್ಕೊಂಡಂಥ ವಂಚನೆ ಅಷ್ಟೇ. ಹೀಗಾಗಿ ನನಗೆ ಈ ದಿವಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಮತ್ತೆ ಸಬೂಬು ಹುಡುಕಬೇಡಿ, ಮಾಡಿ. ಎಂಥವ್ರಿಗೂ ಸಾಧ್ಯವಾಗುತ್ತೆ. ಈ ದಿವಸ ಮಾಡೋಕ್ಕಾಗಲ್ಲ, ನೀವು ಯಾವುದೇ ಸೂತಕದಲ್ಲಿರ್ರಿ, ಯಾವುದೇ ರೀತಿಯ ತೊಂದರೆಯಲ್ಲಿರ್ರಿ, ವಿಷ್ಣುವಿನ ಸ್ಮರಣೆ ಹೇಳ್ಕೊಂಡು ಮಾತ್ರಕ್ಕೆ ಸೂತಕ ನಿವಾರಣೆ ಆಗುತ್ತೆ, ಸಂಶಯ ಬೇಡ. ಹೌದಪ್ಪ, ನಾನು ಏನು ಈ ಮೈಲಿಗೆ ಬಂದಿದೆಯಾ, ಹೇಳ್ಕೊಬೋದ, ವಿಷ್ಣುವಿನ ನಾಮ ಹೇಳ್ಕೊಂಡ್ರೆ ನೀವು ಮೈಲಿಗೆ ಹೋಗಲ್ವಾ? ಇದನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಇನ್ನೇನು ಹೇಳೋದು? ಹೇಳ್ಕೊಳ್ಳಿ. ನೀವು ಏನು ಆಚರಣೆ ಮಾಡಿ ಜಗತ್ತಿಗೆ ತೋರಿಸ್ಬೇಕಾ, ನತು ಪ್ರದರ್ಶನ ಅಂತ ಹೇಳಿದೆ. ನೀವು ಪ್ರದರ್ಶನ ಮಾಡಬೇಕಾಗಿಲ್ಲ ವಿಷ್ಣುವನ್ನ, ಅಥವಾ ನೀವು ನಿಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡಬೇಡಿ. ಕೆಲವರಿಗೆ ಅದಿರ್ತದೆ ಹುಚ್ಚು, ಏನು ಇಡೀ ಜಗತ್ತು ಕಂಗೊಳಿ, ವಿಷ್ಣು ಹೇಗೆ ಅಲಂಕಾರ ಮಾಡೋಕೆ ಕಂಗೊಳ, ಹಾಗೆ ಇವರು ನಾನು ಮಾಡಿರೋ ಸೇವೆಯನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋದು ಖಂಡಿತ ಬೇಡ. ಮನಸ್ಸಿನಲ್ಲಿ ನೀವು ವಿಷ್ಣು ಸ್ಮರಣೆ ಮಾಡಿದ್ರೆ ಅದೇ ದೊಡ್ಡ ಔಷಧಿ. ನಾನಾಗಲೇ ಹೇಳಿದ್ನಲ್ಲ, ಈಗ ನೀವು ಕಾಯಿಲೆಯಲ್ಲಿದ್ದರೆ ಅಥವಾ ಇನ್ಯಾವುದೋ ತೊಡಕಲ್ಲಿದ್ದರೂ ಈ ಅಚ್ಯುತಾನಂತ ಗೋವಿಂದ ಹೇಳ್ಕೊಳ್ಳಿ. ಆ ನಾಮೋಚ್ಚಾರಣ ಭೇಷದ ನಶ್ಯಂತೆ ಸಕಲ ರೋಗ, ಎಲ್ಲ ಬಗೆಯ ತೊಡಕುಗಳು, ರೋಗಗಳು ನಿವಾರಣೆಯಾಗಿ ನೀವು ಶುಭ್ರರಾಗ್ತೀರಾ. ಅದಂತೂ ಸತ್ಯ. ವಿಷ್ಣುವಿನ ಸ್ಮರಣೆ ಮಾಡಿ ವಿಷ್ಣುವಿನ ಲೋಕ ಪ್ರಾಪ್ತಿಯಾಗುತ್ತೆ, ಅವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ, ಬುದ್ಧಿ ಬದಲಾಗುತ್ತೆ, ಏನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ, ಅದಂತೂ ಸತ್ಯ. ಸರಿ ಶಾಸ್ತ್ರಿಗಳು, ಸಾಕಷ್ಟು ವಿಚಾರವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಪ್ರತಿಯೊಬ್ಬರೂ ಕೂಡ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಶಕ್ತಿಗೆ ಅನುಗುಣವಾಗಿ ಬಹಳ ಶ್ರದ್ಧಾ ಭಕ್ತಿಯಿಂದ ವಿಷ್ಣುವಿನ ಸ್ಮರಣೆಯನ್ನ ಮಾಡಿದ್ರೆ, ಆರಾಧನೆಯನ್ನ ಮಾಡಿದ್ರೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.